ಜೈಲಿನಿಂದ ಬಂದ ಮೇಲೆ ಬದಲಾದ್ರ ಕೇರ್ಪುರ ಸಾಹುಕಾರ. ಬಿಡುಗಡೆ ಆದ್ರೂ ಇನ್ನೂ ಫೀಲ್ಡಿಗಿಳಿತಾ ಇಲ್ಲ ಭಾರತಿ ಬಸವರಾಜ್. ಜೈಲಿನಿಂದ ಬಿಡುಗಡೆ ಆದ್ರೂ ಇನ್ನೂ ಫೀಲ್ಡಿಗಿಳಿಯದ ಭಾರತಿ ಬಸವರಾಜ್. ಜೈಲಿನಿಂದ ಬಂದ ಮೇಲೆ ಬದಲಾದ್ರ ಭಾರತಿ ಬಸವರಾಜ್. ಬಿಡುಗಡೆ ಆದ್ರೂ ಇನ್ನೂ ಫೀಲ್ಡಿಗಿಳಿತಾ ಇಲ್ಲ ಭಾರತಿ. ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇರೋದಾದ್ರೂ ಯಾಕೆ? ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A5 ಆರೋಪಿಯಾಗಿ ಜೈಲು ಸೇರಿದ್ದ ಬಿಜೆಪಿಯ ಶಾಸಕ ಜೈಲಿನಿಂದ ಹೊರಬಂದ ಮೇಲೆ ಜನರೊಂದಿಗೆ ಬೆರೆಯೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ದಾರೆ. ಕಾರ್ಯಕರ್ತರು ಫೋಟೋ ಕ್ಲಿಕ್ಕಿಸೋದಕ್ಕೆ ಹೋದ್ರೆ ತಡೀತಾರೆ. ನನ್ನ ಫೋಟೋ ತೆಗಿಬೇಡಿ ಅಂತ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಭಾರತಿ ಬಸವರಾಜ್. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಕೇರ್ಪುರದ ಸಾಹುಕಾರ ಭಾರತಿ ಬಸವರಾಜ್ A5 ಆರೋಪಿಯಾಗಿದ್ದರು. ಆದರೆ ಜೈಲಿನಿಂದ ಹೊರಬಂದ ನಂತರದಲ್ಲಿ ಅವರ ವರ್ತನೆ ಒಂದು ಕಡೆ ಅವರಿಗೆ ಫೋಟೋಫೋಬಿಯಾ ಏನಾದರೂ ಎದುರಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುವಂತೆ ಮಾಡುತ್ತೆ. ಯಾಕಂದರೆ ಕಾರ್ಯಕರ್ತರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ನೀಡ್ತಾರಂತೆ. ಜೈಲಿನಿಂದ ಹೊರಬಂದ ನಂತರ ತಮ್ಮನ್ನು ಭೇಟಿಯಾಗೋದಕ್ಕೆ ಬರುವಂಥ ಕಾರ್ಯಕರ್ತರು ಬೆಂಬಲಿಗರು ಬಂದರೆ ಭಾರತಿ ಬಸವರಾಜ್ಗೆ ಆ ಒಂದು ಫೋಟೋ ತಂದ ಫಜೀತಿ, ಆರೋಪಿಗಳ ಜೊತೆಗಿದ್ದ ಫೋಟೋನೇ ಜೈಲು ಸೇರೋದಕ್ಕೆ ಮುಖ್ಯ ಕಾರಣ. ಅದೇ ಭಯ ಈಗಲೂ ಅವರನ್ನ ಕಾಡ್ತಾ ಇದೆಯಾ? ಕ್ಷೇತ್ರದ ಜನಸಂಪರ್ಕದಿಂದ ದೂರವೇ ಉಳಿತಾ ಇದ್ದಾರೆ ಶಾಸಕ ಭಾರತಿ ಬಸವರಾಜ್. ಅವರ ಈ ನಡೆಯಿಂದ ಕಾರ್ಯಕರ್ತರಲ್ಲೂ ಆತಂಕ ಶುರುವಾಗ್ತಾ ಇದೆ. ಭಾರತಿ ಬಸವರಾಜ್ಗೆ ಆ ಒಂದು ಫೋಟೋ ತಂದ ಫಜೀತಿ ಏನೆಲ್ಲ ತೊಂದರೆಗಳಿಗೆ ಕಾರಣ ಆಯಿತು. ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಬೇಲ್ ಮೇಲೆ ಹೊರಗಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಬಹುಶಃ ಈ ಫೋಟೋ ಸವಾಸನೆ ಬೇಡಪ್ಪ ಅನ್ನುವಂಥ ಒಂದು ಮನಸ್ಥಿತಿಗೆ ತಲುಪಿಬಿಟ್ಟಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಯ ಜಾಡು ಹಿಡಿದು ಹೊರಟಿದ್ದಂತಹ ಪೊಲೀಸರಿಗೆ ತನಿಖೆ ವೇಳೆ ಭಾರತಿ ಬಸವರಾಜ್ ಅವರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಮತ್ತು ಉದ್ಯಮಿ ಅಜಿತ್ ಕುಮಾರ್ ಅವರೊಂದಿಗೆ ಕುಂಭಮೇಳಕ್ಕೆ ಒಂದೇ PNR ಅಡಿಯಲ್ಲಿ ವಿಮಾನದ ಟಿಕೆಟ್ ಬುಕ್ ಮಾಡಿ ಪ್ರಯಾಣವನ್ನು ಮಾಡಿದ್ದು ಪತ್ತೆಯಾಗಿತ್ತು. ಕುಂಭಮೇಳದಲ್ಲಿ ಶಾಸಕರು ಮತ್ತು ಆರೋಪಿ ಜಗದೀಶ್ ಅನ್ಯೋನ್ಯವಾಗಿರುವಂತಹ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು. ಇದು ಅವರಿಬ್ಬರ ನಡುವಿನ ನಿಕಟ ಸಂಬಂಧಕ್ಕೆ ಬಲವಾದ ಸಾಕ್ಷಿಯನ್ನು ಒದಗಿಸುವಂತಿತ್ತು. ಇದುವೇ ಭಾರತಿ ಬಸವರಾಜ್ ಅವರಿಗೆ ಮುಳುವಾಗಿ ಪರಿಣಮಿಸಿತ್ತು. ಯಾಕೆಂದರೆ ಮತ್ತಷ್ಟು ನಾನು ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿ ಹಿರಿಯ ವರದಿಗಾರರಾದ ನಾಜೀರ್ ಅವರು ನಮ್ಮ ಜೊತೆ ಇದ್ದಾರೆ ಸಂಪರ್ಕದಲ್ಲಿ, ದೂರವಾಣಿ ಸಂಪರ್ಕದಲ್ಲಿ. ನಾಜೀರ್ ಅವರೇ, ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಬಿಜೆಪಿ ಶಾಸಕ ಭಾರತಿ ಬಸವರಾಜ್ ಹೊರಬಂದ ನಂತರದಲ್ಲಿ ಅವರಿಗೇನಾದರೂ ಈ ಫೋಟೋಫೋಬಿಯಾ ಏನಾದರೂ ಕಾಣಿಸ್ತಾ ಇದೆಯಾ ಅಂತ? ಹೌದು ವಸಂತ್, KR ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಸಚಿವರು ಆಗಿದ್ದಂತಹ ಭಾರತಿ ಬಸವರಾಜ್ ಅವರು ಒಂದು ಫೋಟೋದಲ್ಲಿ ಆ ಆರೋಪಿಗಳ ಜೊತೆ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಅಂತಾನೆ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಅಂತ ಲೋಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಆ ವಿಷಯದಲ್ಲಿ ಇವರು ಜೈಲಿಗೆ ಹೋಗಿ ವಾಪಸ್ ಬಂದ ನಂತರ ಯಾವುದೇ ಸಾರ್ವಜನಿಕ ಸಮಾರಂಭಗಳು ಅಥವಾ ಸಾರ್ವಜನಿಕರೊಂದಿಗೆ ಫೋಟೋ ಕ್ಲಿಕ್ಸೋದಾಗ್ಲಿ ಇಂತಹ ಒಂದು ವಿಷಯಗಳಿಂದ ದೂರ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈಗ ಇತ್ತೀಚೆಗೆ ನಮ್ಮ KR ಪುರಂ ಬೆಂಗಳೂರು ಈಸ್ಟ್ ಕಾರ್ಪೊರೇಷನ್ ಅಲ್ಲಿ ನಡೆದಂತ ಬಜೆಟ್ ಅಲ್ಲೂ ಶಾಸಕರು ಕಾಣಿಸ್ಕೊಂಡಿಲ್ಲ. ಮತ್ತೆ ಸಾರ್ವಜನಿಕರು ಹೋದಾಗ ಅವ್ರ ಜೊತೆ ಯಾವ್ದೇ ರೀತಿ ಸೆಲ್ಫಿಗಾಗ್ಲಿ ಫೋಟೋಗಾಗ್ಲಿ ಯಾವ್ದೇ ರೀತಿ ಸಿಗ್ತಾ ಇಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕ್ಷೇತ್ರದಲ್ಲಿ ಯಾವುದೇ ಡೆವಲಪ್ಮೆಂಟ್ ವರ್ಕ್ಸ್ನು ಇತ್ತೀಚೆಗೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಅವರು ಜೈಲಿಗೆ ಹೋಗಿ ವಾಪಸ್ ಬಂದ ನಂತರ ಅವರ ಮಾನಸಿಕವಾಗಿ ಕುಂದಿದಾರಾ ಅಥವಾ ಅವ್ರಿಗೆ ಬೇಸರ ಆಗಿದೆಯಾ ಸಾರ್ವಜನಿಕ ಜೀವನದಲ್ಲಿ ಬರೋಕೆ ಅನ್ನುವಂತಹ ಒಂದು ವಿಷಯ ಕಾಡ್ತಾ ಇದೆ ಅಂತ ಅನಿಸ್ತದೆ ವಸಂತ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ನಾಜೀರ್. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭಾರತಿ ಬಸವರಾಜ್ ಫೆಬ್ರವರಿ 2026ರಲ್ಲಿ CID ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದರು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ ನಂತರ ಗುಜರಾತ್ನಿಂದ ಬೆಂಗಳೂರಿಗೆ ಹಿಂದಿರುಗ್ತಾ ಇದ್ದಂತಹ ಸಂದರ್ಭ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರತಿ ಬಸವರಾಜ್ ಅವರನ್ನ CID ಪೊಲೀಸರು ಬಂಧಿಸ್ತಾರೆ. ಅಂದರೆ ಇಲ್ಲಿ ಭಾರತಿ ಬಸವರಾಜ್ ಅವರಿಗೆ ಯಾಕೆ ಫೋಟೋಫೋಬಿಯಾ ಕಾಡ್ತಾ ಇರುವಂಥದ್ದು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಕಾರಣ ಇಷ್ಟೇ, ಬಿಕ್ಲು ಶಿವನನ್ನು ಕೊಲೆ ಮಾಡಿದ ವ್ಯಕ್ತಿಯ ಜೊತೆ ಕುಂಭಮೇಳದಲ್ಲಿ ಕಾಣಿಸ್ಕೊಂಡಿದ್ರು ಭಾರತಿ
ಬಸವರಾಜ್ ಅನ್ನುವಂಥದ್ದು ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿತ್ತು. ಈ ಪ್ರಕರಣದಲ್ಲಿ A5 ಆರೋಪಿ ಕೂಡ ಆಗಿದ್ರು. ಹಾಗಾಗಿ ಹೊರಬಂದ ಬಳಿಕ, ಜಾಮೀನ್ ಮೇಲೆ ಹೊರಬಂದ ಬಳಿಕ ಯಾರಾದರೂ ಕಾರ್ಯಕರ್ತರು ಫೋಟೋ ಕ್ಲಿಕ್ಸಕ್ಕೆ ಹೋದರೆ ಸವಾಸನೆ ಬೇಡಪ್ಪ, ಫೋಟೋ ಕ್ಲಿಕ್ಕಿಸ್ಬೇಡಿ, ಒಂದು ಸರಿ ಫೋಟೋಗೆ ಪೋಸ್ ಕೊಟ್ಟಿದ್ದಕ್ಕೆ, ಈಗ ಕೊಲೆಯ ಪ್ರಮುಖ A1 ಆರೋಪಿಯ ಜೊತೆ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಕ್ಕೆ ಈ ಗತಿ ಬಂದಿದೆ ಅನ್ನುವಂಥ ಒಂದು ಆತಂಕ ಅವರನ್ನು ಕಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಹಾಗಾಗಿ ಕಾರ್ಯಕರ್ತರು ಫೋಟೋ ತೆಗಿಲಿಕ್ಕೆ ಅಂತ ಮುಂದಾದರೆ ಅದನ್ನು ಅವಾಯ್ಡ್ ಮಾಡ್ತಾರಂತೆ. ಭಾರತಿ ಬಸವರಾಜ್ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದಕ್ಕೂ ಹಿಂದೇಟು ಹಾಕ್ತಾ ಇದ್ದಾರೆ. ಭಾರತಿ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.